ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಫೇಶಿಯಲ್ ಹೇರ್ ರಿಮೂವ್ ಮಾಡ್ತಾ ಇರೋದು. ಕಾಫಿ ಪೌಡ್ರ್ ಒಂದು ಸ್ಪೂನು ಸಣ್ಣ ಸ್ಪೂನಿಗೆ 1 ಸ್ಪೂನ್ ಸಕ್ಕರೆ, ಮೊಟ್ಟೆದು ಬಿಳಿ ಭಾಗ ಹಾಕಬೇಕು ನಾವು. ಇದನ್ನೆರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಅರ್ಧ ಸ್ಪೂನು ಒಳಗಿದ್ರೆ ಸಾಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲ ಅಲಿಬೇಕು ಚೆನ್ನಾಗಿ. ಎಲ್ಲ ಚೆನ್ನಾಗಿ ಇದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಕ್ರೀಮಿ ಬೇಸಿಗೆ ಬರಬೇಕದು. ಕ್ರೀಮಿ ಬೇಸಿಗೆ ಬಂದಮೇಲೆ ಮೊಟ್ಟೆದು ಬಿಳಿ ಭಾಗ ಮಾತ್ರ 1 ಸ್ಪೂನ್ ಹಾಕ್ಕೊಂಡು ನಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕೆಲವರು ಕುತ್ತಿಗೆ ಹತ್ರ ಎಲ್ಲ ಕೂದಲಿರುತ್ತೆ ಜಾಸ್ತಿ, ಹಣೆ ಭಾಗದಲ್ಲೆಲ್ಲ ಇರುತ್ತೆ, ಕೆನ್ನೆಯಲ್ಲಿ ಇರುತ್ತೆ. ನನಗೆ ಕೆನ್ನೆಯಲ್ಲಿ ಸ್ವಲ್ಪ ಇತ್ತು ಅಂದ್ಬಿಟ್ಟು ನಾನು ಇವತ್ತು ಡೆಮೋ ಅದರಲ್ಲಿ ಮಾಡಿದ್ದೀನಿ. ಹಣೆಗೇನು ಹಚ್ಚಲಿಲ್ಲ, ಮತ್ತು ಮೂಗಲ್ಲೂ ಏನೂ ಇರಲಿಲ್ಲ ಸರಿ ಅಂತ ಮೂಗಿಗೂ ಏನೂ ಹಚ್ಚಿಲ್ಲ. ಕೆನ್ನೆಗೆ ಮಾತ್ರ ಟಿಶ್ಯೂ ಪೇಪರ್ ಹಾಕಿ ತೋರಿಸಿದ್ದೀನಿ. ನೋಡಿ, ಒಂಚೂರು ನೀರು ಇರಬಾರ್ದು, ನೀರಿನ ತೇವಾಂಶ ಇರಲೇಬಾರ್ದು, ಎಲ್ಲ ಕ್ಲೀನಾಗಿರಬೇಕು. ಇದು ಬೆಕ್ಕಿನ ಕೂದಲು, ಸಣ್ಣ ಸಣ್ಣ ಪುಟಾಣಿ ಕೂದಲು ಬರುತ್ತಲ್ಲ, ಆ ಥರ ಇತ್ತು ಸ್ವಲ್ಪ ನನಗೆ. ಅದರಿಂದ ನಾನು ಬರೀ ಕೆನ್ನೆಗೆ ಮಾತ್ರ ಒಂದು ಸ್ವಲ್ಪ ಹಚ್ಚಿ ತೋರಿಸಿದ್ದೀನಿ ಅಷ್ಟೇ. ಇದು ಹಚ್ಚಾದಮೇಲೆ ನಾವು ಟಿಶ್ಯೂ ಪೇಪರ್ ಹಚ್ಕೋಬೇಕು. ಟಿಶ್ಯೂ ಪೇಪರ್ ಹಾಕ್ಕೊಂಡು ಅದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಒಂದೊಂದು ಲೇಯರ್ ಎರಡು ಕಡೆಯೂ ಎಷ್ಟು ನಾವು ಹಚ್ಕೊಂಡಿದ್ದೀವೋ ಆ ಕಡೆ ಎಲ್ಲ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಇನ್ನೂ ಒಂದು ಲೇಯರು ಹಚ್ಕೋಬೇಕು ನಾವು. ಚೆನ್ನಾಗಿ ಅದು ನೋಡಿ, ಈ ಥರ ಫುಲ್ಲು ಹಚ್ಕೊಂಡು ಅದ್ರ ಮೇಲೂ ಇನ್ನೂ ಒಂದು ಲೇಯರ್ ಹಚ್ಕೋಬೇಕು. ಚೆನ್ನಾಗಿ ಒಣಗಬೇಕು. ಅಂದರೆ ಯಾವ ಥರ ಅಂದರೆ ತುಂಬ ಟೈಟಾಗಿ ಒಣಗಬೇಕು. ನಮಗೆ ಗೊತ್ತಾಗುತ್ತೆ, ನಮ್ಗೆ ಮಾತಾಡೋಕ್ಕೂ ಆಗೋದಿಲ್ಲ, ಅಷ್ಟು ಟೈಟಾಗಿರುತ್ತೆ. ಒಂದು ಅರ್ಧ ಗಂಟೆ ಆದರೂ ಆಗಬೇಕು ಅದು ಚೆನ್ನಾಗಿ ಒಣಗಬೇಕಾದ್ರೆ. ಫುಲ್ಲು ಎಲ್ಲ ಅದು ಒಣಗಿ ಫೇಸ್ ಎಲ್ಲ ತುಂಬ ಟೈಟ್ ಅನಿಸುತ್ತೆ ನಮಗೆ. ಆವಾಗ ನೋಡಿ ಈ ಥರ ರಿಮೂವ್ ಮಾಡ್ಕೋಬೇಕು ನಾವು. ವ್ಯಾಕ್ಸ್ ಮಾಡ್ದಂಗೆ ನಿಧಾನವಾಗಿ ಎಳ್ಕೋಬೇಕು. ಕೂದಲು ಜಾಸ್ತಿ ಇದ್ದರೆ ತುಂಬ ನೋವಾಗುತ್ತೆ. ಸೊ ನಿಧಾನವಾಗಿ ಇದು ಮಾಡ್ಕೊಳ್ಳಿ, ಪೀಲ್ ಮಾಡ್ಕೊಳ್ಳಿ. ಮಾಡಿಕೊಂಡು ನೋಡಿ ಈ ಥರ ಫುಲ್ಲು ಚೆನ್ನಾಗಿ ಇದು ಮಾಡ್ಕೊಂಡು ಲೈವ್ ರಿಸಲ್ಟ್ ನಿಮಗಿದು ಚೆನ್ನಾಗಿ ಇದಾಗುತ್ತೆ, ಗೊತ್ತಾಗ್ಬಿಡುತ್ತೆ ನಿಮಗೆ. ಕೂದಲೆಲ್ಲ ಬಂದಿರೋದೆಲ್ಲ ಗೊತ್ತಾಗುತ್ತೆ ನೋಡಿ. ಫುಲ್ಲು ಟೈಟಾಗಿ ಚೆನ್ನಾಗಿ ಒಣಗಿದ್ರೆ ಏನು ಗೊತ್ತಾ, ನಮಗೆ ಕ್ಲೀನಾಗಿ ಎಲ್ಲ ಬಂದುಬಿಡುತ್ತೆ ನೋಡಿ. ಟಿಶ್ಯೂ ಪೇಪರ್ ಹಾಕಿದ್ದೀವಿ ಅಂತಲೇ ಫಸ್ಟು ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ, ಸುಮ್ಮನೆ ಏನೋ ಫೇಸ್ ಪ್ಯಾಕ್ ಹಾಕಿದ್ದೀವಿ ಅನಿಸ್ತಾಯಿತ್ತು. ಈಗ ನೋಡಿ ಚೆನ್ನಾಗಿ ಕ್ಲೀನಾಗಿ ಎಲ್ಲ ಬಂದುಬಿಡುತ್ತೆ. ಬಂದಮೇಲೆ ಫೇಸ್ ಒಂದು ಸತಿ ತೊಳ್ಕೊಂಬಂದ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿ ಬಂದುಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಟಿಶ್ಯೂ ಪೇಪರ್ ಸೈಡಲ್ಲೆಲ್ಲ ಬಿಟ್ಕೊಂಡ್ರೆ ನಿಮಗದು ಎಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದ್ರ ಜೊತೆ ಇದಾಗಲ್ಲ ನೋಡಿ. ಕ್ಲೀನಾಗಿ ಎಲ್ಲ ಕ್ಲೀನಾಗಿ ಬಂದುಬಿಡ್ತು ಫುಲ್ಲು ಫೇಸಲ್ಲಿ. ನೋಡಿ, ಸಣ್ಣ ಸಣ್ಣ ಪುಟ್ಟ ಕೂದಲೆಲ್ಲ ಬಂದುಬಿಟ್ಟಿರುತ್ತೆ, ಕ್ಲೀನಾಗಿ ಬಂದುಬಿಟ್ಟಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಆದರೆ ನೀರು ಒಂದು ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಅದು ನೀರಾಗಿಬಿಡುತ್ತೆ, ಬೇಗ ಒಣಗೋದು ಇಲ್ಲ, ಅದು ಕ್ಲೀನಾಗಿ ತೆಗಿಯೋಕ್ಕಾಗೋದು ಇಲ್ಲ. ಕ್ರೀಮಿ ಬೇಸಲ್ಲೇ ನೀವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ನೋಡಿ, ಫೇಸೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಕೊಂಡು ಬೇಕಾದರೆ ಮಾಯ್ಶ್ಚರೈಸರ್ ಏನಾದ್ರು ಅಪ್ಲೈ ಮಾಡ್ಕೊಬೋದು. ನಾನು ಒಂಚೂರು ಆಲಿವ್ ಆಯಿಲ್ ಹಚ್ಕೊಂಡೆ. ನೀವು ಬೇಕಾದರೆ ಏನಾದರೂ ಕ್ರೀಮ್ಸು ಇಲ್ಲಾಂದರೆ ಆಯಿಲ್ ಏನಾದರೂ ಹಚ್ಕೊಂಡು ಸುಮ್ಮನೆ ಕೈಯಲ್ಲಿ ಒಂಚೂರು ಮಸಾಜ್ ಮಾಡಿಕೊಂಡು ಬಿಟ್ಬಿಡಿ. ನೋಡಿ, ಫುಲ್ಲು ಚೆನ್ನಾಗಿ ಒರೆಸ್ಕೊಂಬಿಟ್ಟು ಒಂಚೂರು ಏನಾದರೂ ಕ್ರೀಮೋ ಇಲ್ಲಾಂದರೆ ಎಣ್ಣೆನೋ ಏನಾದರೂ ಹಚ್ಕೋಬೋದು. ಸುಮ್ಮನೆ ಸ್ವಲ್ಪ ಹೊತ್ತು ಹಚ್ಕೊಂಡು ಸ್ವಲ್ಪ ಕೂದಲು ಜಾಸ್ತಿ ಇರೋರಿಗೆ ಈ ಥರ ಎಳೆಯುವಾಗ ಸ್ವಲ್ಪ ನೋವಾಗುತ್ತೆ. ವ್ಯಾಕ್ಸ್ ಮಾಡಿದ್ರೂ ನೋವಾಗುತ್ತಲ್ವ, ಆ ಥರ. ಸೊ ಇದೂ ಸ್ವಲ್ಪ, ಯಾಕಂದರೆ ಮೊಟ್ಟೆ ಎಗ್ ಹಾಕಿರ್ತೀವಲ್ವ, ಅದು ಬೇಗ ಒಣಕೊಳ್ಳುತ್ತೆ. ಹಂಗಾಗಿ ಅದು ಟಿಶ್ಯೂ ಪೇಪರಲ್ಲಿ ಅಂಟ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಬಂದುಬಿಡುತ್ತೆ, ಎಲ್ಲನೂ ಬಂದುಬಿಡುತ್ತೆ. ನನಗೇನೋ ಚೆನ್ನಾಗಿದೆ ಅನ್ನಿಸ್ತು, ಲೈವ್ ರಿಸಲ್ಟು ಗೊತ್ತಾಯಿತು ನನಗೆ. ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.